ನಿಮ್ಮ ಹತ್ರ ಏನೂ ಇಲ್ಲದೆ ಇರೋ ಸಮಯದಲ್ಲಿ ನೀವು ಏನು ದಾನ ಮಾಡೋಕ್ಕೆ ಸಾಧ್ಯ? ಆದರೆ ಅದು ಮಹಾಭಾರತದಲ್ಲಿ ನಡೆದಿದೆ. ಯುದ್ಧ ಭೂಮಿಯಲ್ಲಿ ಕರ್ಣ ತನ್ನ ಕೊನೆ ಕ್ಷಣದಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೊಬ್ಬ ಬ್ರಾಹ್ಮಣ ಬರ್ತಾನೆ. ಆಗ ಬ್ರಾಹ್ಮಣ, ಔದಾರ್ಯಕ್ಕೆ ಹೆಸರುವಾಸಿಯಾಗಿರುವ ನೀನು ಧರ್ಮದ ಹೆಸರಲ್ಲಿ ನನಗೇನು ಕೊಡ್ತೀಯ ಅಂತ ಕೇಳ್ತಾನೆ. ಕರ್ಣ ತುಂಬ ದುಃಖದಿಂದ, ಕೊಡಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ, ಈ ಸ್ಥಿತಿಲಿ ನಾನು ನಿಮಗೇನು ಕೊಡಲಿ ಅಂತ ಹೇಳ್ತಾನೆ. ದಾನ ಶೂರ ವೀರ ಕರ್ಣ ಅಂತ ಹೆಸರುವಾಸಿಯಾಗಿರುವ ನೀನು ನಿನ್ನ ಹತ್ರ ಕೊಡಕ್ಕೇನು ಇಲ್ವಾ? ಇದನ್ನು ಕೇಳಿದ ಕರ್ಣ ಎಷ್ಟೇ ನೋವಲ್ಲಿದ್ದರೂ ಪಕ್ಕದಲ್ಲಿ ಬಿದ್ದ ಕಲ್ಲನ್ನ ತೆಗೆದು ಬಾಯಿಗೆ ಹೊಡೆದು ಚಿನ್ನದ ಹಲ್ಲನ್ನ ತೆಗೆದು ಬ್ರಾಹ್ಮಣನಿಗೆ ಕೊಡ್ತಾನೆ. ಆಗ ಬ್ರಾಹ್ಮಣ, ಈ ಎಂಜಿಲು ಮತ್ತು ರಕ್ತದಿಂದ ಕೂಡಿರುವ ಹಲ್ಲನ್ನು ನನಗೆ ಕೊಡ್ತೀಯ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ಆಗ ಕರ್ಣ ಕಷ್ಟದಿಂದ ತೆವಳ್ಕೊಂಡು ಹೋಗಿ ಅಲ್ಲೇ ಇದ್ದ ಬಿಲ್ಲನ್ನು ತೆಗೆದು ಭೂಮಿಗೆ ಬಾಣ ಬಿಡ್ತಾನೆ. ಆಗ ನೀರು ಚಿಮ್ಮುತ್ತೆ. ನೀರಲ್ಲಿ ಹಲ್ಲುಗಳನ್ನು ತೊಳೆದು ಬ್ರಾಹ್ಮಣನಿಗೆ ಮತ್ತೆ ಕೊಡ್ತಾನೆ. ಇದನ್ನು ನೋಡಿ ಮೆಚ್ಚಿ ಬ್ರಾಹ್ಮಣ ರೂಪದಲ್ಲಿದ್ದ ಕೃಷ್ಣ ತನ್ನ ನಿಜವಾದ ರೂಪಕ್ಕೆ ಬರ್ತಾನೆ. ಕರ್ಣನಿಗೆ ಮತ್ತೆ ಜೀವ ಕೊಟ್ಟು ಇಡೀ ಜಗತ್ತು ಇನ್ನೂ ಮೆಚ್ಚೋ ಹಾಗೆ ನಾನು ಮಾಡ್ತೀನಿ. ಕೃಷ್ಣ, ನಾನು ಈ ಜೀವನ ಬಯಸಲ್ಲ, ನನ್ನ ಕತೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾನೆ. ಸಾವಿನಲ್ಲೂ ಸಹ ಕರ್ಣನ ಔದಾರ್ಯತೆಯನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು. ಇಂಥ ವಿಭಿನ್ನವಾದ ಕಥೆಗಳನ್ನು ಕೇಳೋದಕ್ಕೆ ಫಾಲೋ ಮಾಡಿ ಸಖತ್ ಕನ್ನಡಿಗ.